ವೆರಿ ನೈಸ್ ತೇಜ, ಸಿಂಪ್ಲಿ ಸೂಪರ್. ಹೌದು, ಈ ಐಡಿಯಾ ನಿಂದೇನಾ? ಅಲ್ಲ, ನಯನದು. ನಯನಾನಾ? ಅವಳು ಯಾರು? ಮರ್ಯಾದೆಯಿಂದ ಮಾತಾಡೋಕೆ ಬರಲ್ವಾ ನಿಂಗೆ? ಅವಳು ಇವಳು ಅಂದ್ರೆ ಏನು? ಸಾರಿ, ನಯನಾ ಅವ್ರು ಯಾರು? ಅರೆ ನೋಡು, ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಾಯ್ ನಯನಾ, ಹೌ ಆರ್ ಯು? ಹಾಯ್ ತೇಜ, ಹೌ ಆರ್ ಯು? ಐ ಆಮ್ ಗುಡ್. ನಾನ್ ಡಿಸೈನ್ ಮಾಡಿದ ಲೋಗೋ ನಿಂಗೆ ಇಷ್ಟ ಆಯ್ತಾ? ನೀನ್ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಇರುತ್ತಲ್ವ ನಯನಾ? ಯು ಆರ್ ದ ಬೆಸ್ಟ್. ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಿನ್ನ ಹತ್ರ ಮಾಡಿಸ್ಕೊಂಡಿದ್ದು. ಥ್ಯಾಂಕ್ ಗಾಡ್, ನಿನ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿನ್ ಹಿಂದೆ ಇರೋದು ಯಾರು? ಹೈಡ್ ಅಂಡ್ ಸೀಕ್ ಆಟ ಆಡ್ತಿದಾರಾ? ಅವಳಾ ನನ್ನ ವೈಫ್ ವನಜಾ. ಓ, ಹಾಯ್ ವನಜಾ. ಹಲೋ. ಅಂಡ್ ಶಿ ಇಸ್ ಪ್ರೀತಿ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಹಾಯ್. ಹಾಯ್. ಸೊ ವಾಟ್ ಎಲ್ಸ್? ಐ ವಿಲ್ ಜಸ್ಟ್ ಕಮ್. ಶ್ಯೂರ್. ಇಷ್ಟು ದಿನಕ್ಕೆ ನಮ್ಗೆ ಅಂತ ಹೊಸ ಪ್ರಾಜೆಕ್ಟ್ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ ಪ್ರೀತಿ. ನೀವ್ ಎಷ್ಟು ಅಮಾಯಕಿ ವನಜಕ್ಕ. ಯಾಕೆ, ಏನಾಯ್ತು? ಒಂದ್ ಹುಡುಗಿ ಜೊತೆ ತೇಜ ಅಷ್ಟೊಂದ್ ಕ್ಲೋಸ್ ಆಗಿ ನಿಮ್ ಮುಂದೆನೆ ನಗ್ತಾ ಮಾತಾಡೋ ಅಂತ ಧೈರ್ಯ ಬಂದಿದೆ. ನೀವು ನಿಮ್ ಮಧ್ಯೆ ಶುರು ಆಗಿರೋ ದೂರಕ್ಕೆ ಕಾರಣನ ಯೋಚನೆ ಮಾಡ್ದೆ ಈ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಯಾಕೆ? ವನಜಕ್ಕ, ನಿಮ್ಮನ್ನ ನೋಡಿ ನಗಬೇಕೋ ಅಳ್ಬೇಕೋ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅಪ್ಪಾಜಿ, ಸುಸ್ತೇನಾದ್ರೂ ಆಗ್ತಿದ್ಯಾ? ಯಾಕೆ ಹೇಗಿದ್ದೀರಾ? ಡಾಕ್ಟರ್ನ ಏನಾದ್ರೂ ಬರಕ್ ಹೇಳ? ಸುಸ್ತಾಗಿದೆ ಅಂತ ಹೇಳಿದ್ದು ಯೋಚನೆ ಮಾಡಿದ್ರಿಂದ, ಆರೋಗ್ಯ ಕೆಟ್ಟಿದ್ರಿಂದ ಅಲ್ಲ. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ನನ್ನ ಬದುಕು ಮಾತ್ರ ಅಲ್ಲ, ಎಲ್ಲರೂ ಜೀವನನೂ ಸರಿ ಹೋಗುತ್ತೆ. ಏನಾಯ್ತು ಅಪ್ಪ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಜಗದೀಶನ 2ನೇ ಮಗಳು ಕೂಡ ಇಲ್ಲೇ ಇದ್ದಾಳೆ. ಏನಪ್ಪ ನೀವು ಹೇಳ್ತಿರೋದು? ಅವಳ್ಯಾರು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಸರಸು.
ಕರ್ಕೊಂಡ್ ಬಂದ್ಮೇಲೆ ಔಟ್ ಹೌಸಲ್ಲಿ ಇಡುವಂತ ಕರ್ಮ ಏನಪ್ಪ? ನಾವೆಲ್ಲರೂ ಇಲ್ಲೇ ಇದೀವಲ್ಲ. ವಾಗ್ದೇವಿ ಸರ್ಸುನ ಶತ್ರು ಅಂತ ಅನ್ಕೊಂಡಿದ್ದಾಳೆ ಹೊರತು ಅಮಾಯಕಿಯಾಗಿರೋ ಚಿನ್ನಿಗೆ ಯಾಕೆ ಶಿಕ್ಷೆ ಅಂತ. ನಾನೀಗ್ಲೂ ಹೋಗಿ ಕರ್ಕೊಂಡ್ ಬರ್ತೀನಪ್ಪ. ಅರುಣ್, ಆತರ ಪಡ್ಬೇಡ. ವಾಗ್ದೇವಿಗೆ ಸರ್ಸು ಯಾರು ಅಂತ ಗೊತ್ತಾದ್ರೆ ಅವಳು ಕೋಪ ಇನ್ನೂ ಹೆಚ್ಚಾಗತ್ತೆ. ಇವಾಗಿರೋ ಪರಿಸ್ಥಿತಿ ಬದಲಾಗಿ ಮನೆ ಶಾಂತಿನೇ ಹಾಳಾಗೋಗುತ್ತೆ. ಸರ್ಸು ಕ್ಷೇಮಕ್ಕೋಸ್ಕರ ನಾವು ಸ್ವಲ್ಪ ದಿನ ಮೌನವಾಗಿರೋದು ಒಳ್ಳೇದು. ವಾಗ್ದೇವಿಯಲ್ಲಿ ಏನೋ ಆಫೀಸ್ ಕೆಲಸದ ಬಗ್ಗೆ ರಾಹುಲ್ ಜೊತೆ ಮಾತಾಡ್ತಾ ಇದ್ದಾಳೆ. ಸರಿ, ಏನಾದ್ರೂ ಅಪ್ಡೇಟ್ ಇದ್ರೆ ನಾನೇ ಹೇಳ್ತೀನಿ. ನೀವೆಲ್ಲ ಹೊರಡಿ. ಓಕೆ ಮೇಡಮ್. ಪ್ಲೀಸ್ ಕ್ಯಾರಿ ಆನ್. ಸರ್ಸು, ಏನಿದು? ಚಿನ್ನಿನ ಒಳಗೆ ಕರ್ಕೊಂಡ್ ಬರ್ತಾ ಇದೀಯಾ? ರಾಹುಲ್ ಅವರೇ, ಚಿನ್ನಿ ಯಾರಿಗೂ ಕಾಣಿಸ್ಬಾರ್ದು ಅಂತಾನೆ ಅಲ್ಲಿ ಆ ಡಬ್ಬದಲ್ಲಿ ಬಚ್ಚಿಟ್ಕೊಂಡಿದ್ಲು. ಉಸಿರಾಡೋಕ್ಕೂ ಆಗದೆ ತುಂಬಾ ಕಷ್ಟಪಟ್ಲು. ಅದಕ್ಕೆ ಇವಳನ್ನ ಒಂಟಿಯಾಗಿ ಬಿಡಬಾರ್ದು ಅಂತ ನಿರ್ಧಾರ ತಗೊಂಡಿದ್ದೀನಿ ರಾಹುಲ್ ಅವರೇ. ಏನಾಯ್ತು ಚಕ್ರಿ? ಏನ್ ಮಾತಾಡ್ತಿದ್ರಿ ಇಷ್ಟೊತ್ತು ನೀವೆಲ್ಲ? ಯಾವ್ದ್ರ ಬಗ್ಗೆ? ಅದು ಮಾವ, ಅಕೌಂಟ್ ಬಗ್ಗೆ. ಸರ್ಸು, ಹಾಗಂತ ಮನೇಲಿ ಇರಿಸ್ಕೊಳಕ್ ಆಗಲ್ವಲ್ಲ? ಸರ್ಸು, ಮೇಡಮ್ ಮೇಲೆ ಇದ್ದಾರೆ ಸರ್ಸು. ಒಂದ್ ವೇಳೆ ಮೇಡಮ್ ಏನಾದ್ರೂ ನೋಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಸರ್ಸು, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಸರ್ಸು? ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಬಾ ಸರ್ಸು. ಇಲ್ಲ ರಾಹುಲ್ ಅವರೇ, ಹಾಗೆಲ್ಲ ಏನಾಗಲ್ಲ. ಯಾವ ಅನುಮಾನನೂ ಇಲ್ದೇ ಇರೋ ಹಾಗೆ, ಬರ್ದಿರೋ ಹಾಗೆ ಅಮ್ಮೋರ್ ಮುಂದೆ ನಾನೇ ಸರ್ಸು ಅನ್ನೋ ನಿಜನ ಒಪ್ಕೊಂಡ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ನಾನು ಎಷ್ಟು ಹೇಳಿದ್ರು ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಲ್ಲ, ಮೇಡಮ್ ಮನೇಲೇ ಇದ್ದಾರೆ. ಮೇಡಮ್ ಏನಾದ್ರೂ ಚಿನ್ನಿ ನೋಡಿದ್ರೆ ನಾವ್ ಏನು ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿದ್ವು ಅದೆಲ್ಲ ಕೊಲಾಪ್ಸ್ ಆಗೋಗುತ್ತೆ ಸರ್ಸು. ಹೈ ದೊಡ್ಡಯ್ಯ. ಸರ್ಸು, ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಸರ್ಸು, ಪ್ಲೀಸ್ ಸರ್ಸು. ದೊಡ್ಡಯ್ಯ, ಚಿನ್ನಿ, ನೀನೇ ನಮ್ಮ ಇಲ್ಲಿಗೆ ಬಂದಿದ್ಯಾ? ದೊಡ್ಡಯ್ಯ, ನೀನು ಅಕ್ಕನ್ ಕರ್ಕೊಂಡು ಸುಬ್ಬಿ ಮನೆಗ್ ಬರ್ತೀನಿ ಅಂತ ಹೇಳಿದ್ದೆ, ಯಾಕೆ ಬಂದಿಲ್ಲ? ಆರೋಗ್ಯ ಹದಗೆಟ್ಟೋಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ನಮ್ಮ. ಅಯ್ಯೋ ಚಿನ್ನಿ, ಇದ್ದಳಮ್ಮ. ಚಿನ್ನಿ, ನಾವಿಲ್ಲಿ ಹೋಗೋಣ ಬಾಮ. ಇಲ್ಲ, ನಾನ್ ದೊಡ್ಡಯ್ಯನ ಹತ್ರನೇ ಇರ್ತೀನಿ, ಎಲ್ಲಿಗೂ ಬರಲ್ಲ. ಅವ್ಳು ಇದ್ದ ಜಾಗದಿಂದ ಇಲ್ಲಿಗೆ ಹೇಗ್ ಬಂದ್ಲು? ಅವಳನ್ನ ಯಾರು ಕರ್ಕೊಂಡ್ ಬಂದ್ರು? ಸರಸುನೆ ಮೇಡಮ್ ಹತ್ರ ನಿಜ ಒಪ್ಕೊಂಡ್ಬಿಡ್ತೀನಿ ಅಂತ ಚಿನ್ನಿನ ಒಳಗ್ ಕರ್ಕೊಂಡ್ ಬಂದಿದ್ದಾಳೆ. ನೋಡಮ್ಮ, ಹೋಗಲ್ಲ ದೊಡ್ಡಯ್ಯ, ನಾನ್ ನಿನ್ ಜೊತೆನೆ ಇರ್ತೀನಿ. ಚಿನ್ನಿ, ತಾತ ಬರ್ತಾರೆ ಚಿನ್ನಿ, ಮೊದ್ಲಿನಿಂದ ಹೋಗೋಣ ಬಾ. ಅದಕ್ಕಮ್ಮ, ಚಿನ್ನಿನ ಕರ್ಕೊಂಡು ನೀವು ಮೊದಲು ಔಟ್ ಹೌಸ್ಗೆ ಹೋಗಿ. ಬೇಡ ಮಾವ, ಚಿನ್ನಿ ನನ್ ಜೊತೆನೆ ಇರ್ತಾಳೆ. ನಾನಿಲ್ಲಿ ಇರ್ಬೇಕೋ ಬೇಡವೋ ಅನ್ನೋದನ್ನ ಅಮ್ಮವರೇ ನಿರ್ಧಾರ ಮಾಡ್ತಾರೆ. ಅಂದ್ರೆ ಏನು?
ನೀನೇ ಸರ್ಸು ಅಂತ ಒಪ್ಕೋತೀಯಾ? ಹೌದು ತೇಜಣ್ಣ, ಒಪ್ಕೋತೀನಿ. ಸರ್ಸು, ಏನೇ ಸರ್ಸು ನಿನ್ಗೆ? ಎಲ್ಲ ಹ್ಯಾಪಿ ಆಗಿರೋ ಟೈಮಲ್ಲಿ ಯಾಕೆ ಹಿಂಗ್ ಡಿಸಿಷನ್ ತಗೋತಾ ಇದೀಯಾ? ಬೇಡ ಸರ್ಸು, ನನ್ ಮಾತು ಕೇಳು ಸರ್ಸು, ಪ್ಲೀಸ್ ದಯವಿಟ್ಟು ಹೇಳ್ಬೇಡ. ಹೇಳಿದ್ರೆ ಎಲ್ಲ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಬೇಡ ಸರ್ಸು, ಪ್ಲೀಸ್. ಬೇಡಮ್ಮ. ವಾಗ್ದೇವಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ, ನಿನ್ ಮಾತಿಗೆ ಬೆಲೆ ಕೊಡ್ತಾ ಇದ್ದಾಳೆ. ಇದು ವಾಗ್ದೇವಿ ಗೊತ್ತಾದ್ರೆ ಸುಮ್ನೆ ಇರಲ್ಲ. ಚಿನ್ನಿನ ಮನೆಗೆ ಕರ್ಕೊಂಡ್ ಬಂದ ದಿನದಿಂದ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ತಾತ. ಆದ್ರೆ ಇವಳಿಗೇನು ಅರ್ಥನೇ ಆಗ್ತಿಲ್ಲ. ಅಮ್ಮ ಸರ್ಸು, ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾನ್ ಕೂಡ ನಿನ್ನ ಹಾಗೆ ಯೋಚನೆ ಮಾಡ್ದಮ್ಮ. ಆದ್ರೆ ಆವೇಶದಿಂದ ಪರಿಹಾರ ಮಾಡ್ಕೊಳ್ಳೋ ಸಮಸ್ಯೆ ಅಲ್ಲಮ್ಮ ಇದು. ಸ್ವಲ್ಪ ದಿನ ಸುಮ್ಮನೆ ಇರು. ಅದ್ ಹಾಗಲ್ಲ ಮಾವ. ನಾನ್ ಹೋಗೋದು ನೋಡೋದು 1 ನಿಮಿಷ ತಡ ಆಗಿದ್ರು ಚಿನ್ನಿ ಜೀವಂತವಾಗಿರ್ತಿರ್ಲಿಲ್ಲ. ಅದಕ್ಕೆ ಅವಳು ಒಂಟಿಯಾಗಿದ್ರೆ ನನಗ್ ಸಮಾಧಾನ ಇರಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಅಯ್ಯೋ ಸರ್ಸು, ಮತ್ತೆ ಆ ರೀತಿ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾವೆಲ್ಲ ನೋಡ್ಕೊಳ್ಳೋಣ. ಅವಳಿಲ್ಲೇ ಇದ್ರೆ ನಮಗ್ ತುಂಬಾ ಪ್ರಾಬ್ಲಮ್ಮು. ಮೇಡಮ್ ಕೂಡ ಇನ್ನೇನ್ ಬಂದ್ಬಿಡ್ತಾರೆ. ನಮ್ಮ ಮಾತು ಸ್ವಲ್ಪ ಕೇಳು ಸರ್ಸು, ಪ್ಲೀಸ್. ಅಸಾಧ್ಯನ ಸಾಧ್ಯ ಮಾಡ್ತಿದ್ಯಾ ಏನು? ಯಾರಿಗ್ ಗೊತ್ತು? ವಾಗ್ದೇವಿಗೆ ಸ್ವಲ್ಪ ದಿನದ ನಂತರ ಸರ್ಸು ಮೇಲಿರೋ ಕೋಪ ಕಮ್ಮಿ ಆಗ್ಬೋದು. ನೀನೇ ಸರ್ಸು ಅಂತ ಗೊತ್ತಾದ್ರೆ ಅವಳ ಮನ್ಸನ್ನ ಬದಲಾಯಿಸ್ಕೋಬಹುದೇನೋ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಇಂಥ ನಿರ್ಧಾರ ಎಲ್ಲ ತಗೋಬೇಡಮ್ಮ. ಬೇಡ ದೊಡ್ಡಮ್ಮ, ನಾವ್ ಎಷ್ಟು ಹೇಳಿದ್ರು ಇವಳಿಗೆ ಅರ್ಥ ಆಗ್ತಿಲ್ಲ. ಓಕೆ ಶ್ಯೂರ್, ಯಾ ಅಫ್ಕೋರ್ಸ್ ನಾನು ಹೇಳ್ತೀನಿ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ವಾಣಿ ಯಾಕೆ ಯಾವುದೋ ಭಯದಲ್ಲಿ ತುಂಬಾ ಟೆನ್ಷನ್ ಆಗಿರೋ ಹಾಗಿದೆ. ಏನಾಯ್ತು ಅವಳಿಗೆ? ಯಾಕೆ ಹಾಗಿದ್ದಾಳೆ? ಅವಳಿಗೇನ್ ಅರ್ಥ ಆಗ್ಬೇಕು? ಇವಳು ಒಳ್ಳೇದಕ್ಕೋಸ್ಕರ ಯಾವುದೇ ನಿರ್ಧಾರ ತಗೊಳ್ಳೋಂತ ಅಧಿಕಾರ, ಹಕ್ಕು ನನಗಿದೆ. ಅಮ್ಮ ನವ್ಯ, ಕರ್ಕೊಂಡೋಗು. ಬೇಡ ದೊಡ್ಡಯ್ಯ. ನೀನೇನು ಮಾತಾಡ್ಬೇಡ. ಹೋಗಮ್ಮ ನವ್ಯ, ಕರ್ಕೊಂಡೋಗು. ದೊಡ್ಡಯ್ಯ ಹೋಗಲ್ಲ ದೊಡ್ಡಯ್ಯ, ನಾನು ಇಂಜೆಕ್ಷನ್ ಇರ್ತೀನಿ. ದೊಡ್ಡಯ್ಯ ಹೋಗಲ್ಲ ದೊಡ್ಡಯ್ಯ. ಅಕ್ಕ ನಾನು ಇಲ್ಲೇ ಇರ್ತೀನಿ ಅಕ್ಕ. ನೋಡ್ಕೋ ಸ್ವಲ್ಪ. ಬೇಗ ಕರ್ಕೊಂಡು ಹೋಗಿ. ಅಕ್ಕ ಅಕ್ಕ ಹೇಗಾದ್ರೂ ಮಾಡಿ ಈ ಗಂಡಾಂತರದಿಂದ ಪಾರು ಮಾಡು ಪ್ಲೀಸ್. ಮೇಡಮ್ ಏನು ನೋಡಬಾರ್ದು, ಮೇಡಮ್ಗೆ ಏನು ಗೊತ್ತಾಗಬಾರ್ದು ಪ್ಲೀಸ್ ದೇವ್ರೆ. ದೇವರೇ, ಇವತ್ತು ಯಾವುದೇ ಗಂಡಾಂತರ ಆಗ್ತಿದ್ದಾಗ ನೋಡ್ಕೊಳಪ್ಪ. ನನ್ನ ಮೊಮ್ಮಗಳು ವಾಗ್ದೇವಿ ಕಣ್ಣಿಗೆ ಕಾಣದೇ ಇರಲಿ. ಮೇಡಮ್ ಫೋನಲ್ಲಿ ಮಾತಾಡ್ತಿದ್ದಾರೆ. ಅದ್ಗಮ್ಮ, ಆ ದೇವರು ನಮ್ಗೆ ಇನ್ನೊಂದು ಅವಕಾಶನ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಚಿನ್ನಿನ ಕರ್ಕೊಂಡು ಹೋಗಿ, ಬೇಗ ಹೋಗಿ ಅದ್ಗಮ್ಮ. ದೊಡ್ಡಯ್ಯ ನಾನಲ್ಲೂ ಹೋಗಲ್ಲ ದೊಡ್ಡಯ್ಯ.
ಸರ್ಸು ಅಳಬೇಡ, ಮೇಡಮ್ಗೆ ಡೌಟ್ ಬರುತ್ತೆ. ನನ್ನ ಮಾತನ್ನು ಕೇಳು. ಏನಿದು ಎಲ್ರೂ ಸೇರಿ ಏನೋ ಮಾತಾಡ್ತಿರೋ ಹಾಗಿದೆ. ಅದೇನು ಅಂತ ಕಂಡುಹಿಡಿಬೇಕು. ಎಸ್, ಏನಾಯ್ತು? ಯಾಕೆಲ್ರೂ ಹಾಗೆ ಟೆನ್ಷನ್ ಅಲ್ಲಿದ್ದೀರಾ? ವಾಣಿ, ಯಾಕೆ ಅಳ್ತಾ ಇದೀಯಾ? ಯಾರಾದ್ರೂ ನಿನಗೇನಾದ್ರೂ ಹೇಳಿದ್ರಾ? ಇಲ್ಲ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಹೇಳು. ಹೇಳು. ಇಲ್ಲಮ್ಮ, ಏನಿಲ್ಲ. ಮತ್ಯಾಕೆ ಕಣ್ಣೀರು? ಏನಿಲ್ಲ, ಅವಳಿಗೆ ಅವ್ರ ಅಮ್ಮ ನೆನಪಾದ್ರಂತೆ. ನಾವೆಲ್ಲ ಎಷ್ಟೇ ಸಮಾಧಾನ ಮಾಡ್ತಿದ್ರು ಅವಳು ಸುಮ್ಮನೆ ಆಗ್ತಾ ಇಲ್ಲ ಅಷ್ಟೇ. ಅಂದ್ರೆ ಇಲ್ಲಿ ಏನೋ ದೊಡ್ಡ ಇಶ್ಯೂ ಆಗಿದೆ ಅಂತ ಆಯ್ತು. ಅದಕ್ಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ಕೊಂಡು ಅಳ್ತಿದ್ದಾಳೆ. ಹೌದಾ? ನೋ ಪ್ರಾಬ್ಲಮ್. ನಿನಗೆ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಿದ್ಯಾ ಅಥವಾ ಅಮ್ಮನ ಇಲ್ಲಿಗೆ ಕರೆಸ್ಬೇಕು ಅಂತಿದ್ಯಾ? ಭಯ ಪಡಬೇಡ, ಏನು ಅಂತ ಹೇಳು. ಹೇಳು ವಾಣಿ. ಅಯ್ಯೋ ಬೇಡಮ್ಮ, ಬೇಡ ಬೇಡ. ನಾನು ಇನ್ಯಾವತ್ತೂ ಅಳಲ್ಲಮ್ಮ. ಏನ್ ರಾಹುಲ್ ಇದು? ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ತವರು ಮನೆ ನೆನಪಾಗ್ತಾ ಇದೆ ಅಂತಂದ್ರೆ ಗಂಡನ ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ. ನಮ್ಮನೆಗ್ ಬಂದು ನಮಗೋಸ್ಕರನೇ ಏನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರೋ ಈ ಹುಡುಗಿನ ಈ ರೀತಿನ ನೋಡ್ಕೊಳ್ಳೋದು? ಅಮ್ಮೋರೆ, ರಾಹುಲ್ ಅವರು ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಅವ್ರ ತಪ್ಪೇನೂ ಇಲ್ಲಮ್ಮ. ಇವತ್ತ್ಯಾಕೋ ನನಗೆ ಹಾಗನ್ಸಿದ್ದು. ಇನ್ನು ಮುಂದೆ ಯಾವತ್ತೂ ನಿನಗೆ ಹಾಗನ್ನಿಸ್ಬಾರ್ದು. ನಾವೆಲ್ಲ ಇದೀವಲ್ಲಪ್ಪ. ನೀನು ಈ ಮನೆ ಸೊಸೆ, ನಾವೆಲ್ಲರೂ ಇದ್ದ ಹಾಗೇನೆ ನೀನು ಕೂಡ, ಸರಿನಾ? ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ಈ ರೀತಿ ನೀರು ಬರಬಾರ್ದು. ಓಕೆ? ಅತ್ರು ಅಳ್ಸಿದ್ರು, ಅವಳು ಏನೋ ಮಾಡದೇ ಇದ್ರು ಅವಳ ಪರನೇ ಮಾತಾಡ್ತಾರೇನೋ ಮೇಡಮ್ ಅವರು. ದಟ್ಸ್ ಗುಡ್. ಇನ್ಯಾವತ್ತು ನಿನ್ನ ಕಣ್ಣಲ್ಲಿ ನಾನು ನೀರು ನೋಡ್ಕೊಡ್ತು. ಓಕೆನಾ? ಹೌದು, ನೀವಿಬ್ರು ಇಷ್ಟೊತ್ತು ಇಲ್ಲೇ ಇದ್ರಲ್ವಾ? ಮತ್ತೆ ಎಲ್ಲಿಂದ ಬರ್ತಾ ಇದ್ದೀರಿ ಈಗ? ಅಂದ್ರೆ ಅದು 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 ತುಳಸಿ ಪೂಜೆ ಹೇಗ್ ಮಾಡ್ಬೇಕು ಅಂತ ದೊಡ್ಡಮ್ಮ ಕರ್ಕೊಂಡು ಹೋಗಿ ತೋರ್ಸಿದ್ರು ಮೇಡಮ್. ಅಷ್ಟೇ ಅಷ್ಟೇ. ಓ ಹೌದು ವಾಗ್ದೇವಿ, ಹೊಸದಾಗಿ ಮದ್ವೆ ಆಗಿದ್ದಾಳಲ್ಲ, ಇಂಥದ್ದೆಲ್ಲ ಕಲ್ತ್ಕೊಂಡ್ರೆ ಒಳ್ಳೇದು ಅಂತ. ಕಲ್ತ್ಕೋಬೇಕು. ಎಲ್ರೂ ವಾಣಿ ಹಾಗೆ ಇರೋದಿಲ್ಲ ಅಲ್ವಾ? ಪ್ರೀತಿ, ಮಿನಿಸ್ಟ್ರಿ ಈಗಷ್ಟೇ ಫೋನ್ ಮಾಡಿದ್ರು. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಸರ್ಸು, ಸರ್ಸು ಅಳ್ಬೇಡ ಅಮ್ಮ. ಸರ್ಸು ಅಳ್ಬೇಡಮ್ಮ. ಇವ್ರು ಕೂಡ ಇಲ್ಲೇ ಇರೋದ್ರಿಂದ
ಲ್ಯಾಪ್ಟಾಪ್ ಅಲ್ಲಿ ಆ ನಯನ ಬಗ್ಗೆ ಏನಾದ್ರೂ ಗೊತ್ತಾಯ್ತದೋ ಏನೋ, ಹೋಗಿ ನೋಡ್ಕೊಂಡ್ ಬರ್ತೀನಿ, ಮಾಡ್ತೀನಿ. ರಾಹುಲ್, ಅವಳನ್ನ ನೋಡ್ಕೋ. ಚಿನ್ನಿಗೇನೂ ಆಗಲ್ಲ. ಹೌದಮ್ಮ, ನಾವೆಲ್ಲ ನಾವೆಲ್ಲರೂ ಇದೀವಲ್ವಾ? ಇದೀವಲ್ವಾ? ಹೆದರ್ಕೋಬೇಡ. ನನ್ನಿಂದಾನೇ ಪಾಪ ರಾಹುಲ್ ಅವರು ಊಟ ಮಾಡ್ದೇನೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ. ನಾನು ಅನವಶ್ಯಕವಾಗಿ ಅವಸರ ಪಟ್ಟು ರಾಹುಲ್ ಅವ್ರ ಜೊತೆ ಎಲ್ರಿಗೂ ನೋವು ಮಾಡ್ಬಿಟ್ಟೆ. ಹೇಗಾದ್ರೂ ಸಮಾಧಾನ ಮಾಡಿ ಮಾಡಿಸ್ಬೇಕು, ಆಗ ನನ್ನ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ನನ್ ಮೇಲೆ ಕೋಪ ಮಾಡ್ಕೊಳ್ಳಿ ರಾಹುಲ್ ಅವರೇ, ಬೇಕು ಅಂದ್ರೆ ಬೈದ್ಬಿಡಿ. ಅದನ್ ಬಿಟ್ಟು ದಯವಿಟ್ಟು ಊಟ ಮಾಡ್ದೇನೆ ಹೀಗಿರ್ಬೇಡಿ ನೀವು. ನನಗೀಗ ಹಸುವಿಲ್ಲ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹಸಿವಾಗ್ದೆ ಹೇಗಿರುತ್ತೆ? ಎಲ್ಲದಕ್ಕೂ ಕಾರಣ ಏನಿರೋದಿಲ್ಲ. ಇದ್ರೂ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೇಳಿದ್ರು ಅದರಿಂದ ಏನೂ ಪ್ರಯೋಜನ ಇಲ್ಲ. ನನ್ನ ಕ್ಷಮಿಸ್ಬಿಡಿ ರಾಹುಲ್ ಅವರೇ. ನಾನ್ ಮಾಡಿದ ಕೆಲ್ಸಕ್ಕೆ ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ. ಇನ್ಯಾವತ್ತೂ ಹೀಗ್ ಮಾಡಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ. ಏನ್ ಒಂದ್ಸಲ ಸರ್ಸು? ನಿನ್ ತಂಗಿ ಇಲ್ಲಿಗೆ ಬಂದಾಗ್ಲಿಂದ ಈ ಮನೇಲಿ ಮಾತ್ರ ಅಲ್ಲ, ನಾವಿಬ್ರು ಕೂಡ ಎಷ್ಟು ದೂರ ಆಗ್ತಿದೀವಿ ಅಂತ ನಿನಗೆ ಗೊತ್ತಾಗ್ತಾ ಇದ್ಯಾ? ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲ, ನಿನಗೇನು ಆಗ್ಬಾರ್ದು ಅಂತ ನಾನು ಹೇಳ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ? ಅರ್ಥ ಆಗ್ತಿದೆ ರಾಹುಲ್ ಅವರೇ, ಆದ್ರೆ ಏನು ಮಾಡೋದಕ್ಕಾಗ್ತಿಲ್ಲ. ಅಮ್ಮವ್ರ ದೃಷ್ಟಿಗೆ ಬೀಳ್ತಿರೋ ಹಾಗೆ, ಯಾರಿಗೂ ನೋವು ಮಾಡ್ದಿರೋ ಹಾಗೆ ನಡ್ಕೋತೀನಿ. ಇದ್ ನನ್ ಕರ್ತವ್ಯ. ನನ್ನ ನಂಬಿ ರಾಹುಲ್ ಅವರೇ. ನಿಮ್ಗೋಸ್ಕರ ಅಂತ ನಿಮ್ಗಿಷ್ಟವಾದ ಅಡ್ಗೆ ಮಾಡಿದ್ದೀನಿ, ಸ್ವಲ್ಪ ತಿನ್ನಿ ರಾಹುಲ್ ಅವರೇ. ತಿನ್ನಲ್ಲ ಅಂತ ಹೇಳದ್ನಲ್ಲ, ತಿನ್ನಲ್ಲ ಅಂತ ಹೇಳದ್ನಲ್ಲ, ತಿನ್ನಲ್ಲ ಅಂತ ಹೇಳದ್ನಲ್ಲ. ಯಾಕೆ ರಾಹುಲ್ ಅವರೇ ಹೀಗ್ ಮಾಡಿದ್ರಿ? ಅಯ್ಯೋ, ಯಾಕೆ ಹೀಗೆ ಮಾಡಿದೆ ನಾನು? ಇಲ್ಲ ಇಲ್ಲ, ನಾನು ಸೀರಿಯಸ್ ಆಗಿದ್ರೇನೆ ಸರ್ಸುಗೆ ವಿಷಯ ಅರ್ಥ ಆಗೋದು. ರಾಹುಲ್ ಅವ್ರಿಗೋಸ್ಕರ ತಂದಿದ್ದು ಊಟ ಹೀಗ್ ನೆಲದ ಪಾಲಾಗೋಯ್ತಲ್ಲ. ರಾಹುಲ್ ಅವ್ರಿಗೆ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಈ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು, ಈಗ ಈ ಸಮಸ್ಯೆಯಿಂದ ಹೇಗ್ ಹೊರಗಡೆ ಬರೋದು ಅಂತಾನೂ ಅರ್ಥನೇ ಆಗ್ತಿಲ್ಲ. ಸುಪ್ನಾತಿ ಬಗ್ಗೆ ಲ್ಯಾಪ್ಟಾಪ್ ಅಲ್ಲೂ ಸಿಗದೆ ಇರಂಗೆ ಚೆನ್ನಾಗಿ ಬಚ್ಚಿಟ್ಟವ್ರೆ. ಅವಳಿಗೋಸ್ಕರನೇನೇನೋ ಈ ಸಿಂಗಾರ ಸ್ಮೈಲಿಂಗ್ ಇಲ್ಲ. ಈ ಮೌನವ್ರತನ ನಿಲ್ಸಿ ವಿಷಯ ಏನಂತ ಬಾಯ್ಬಿಟ್ಟು ಹೇಳ್ಬೋದಲ್ವಾ?
ಹೆಂಡತಿಗಿಂತ ಫ್ರೆಂಡೇ ಹೆಚ್ಚಾಗ್ಬಿಟ್ಲಾ ನಿಮ್ಗೆ? ಏನು? ಬೈ ಮಿಸ್ಟೇಕ್ ನಿಮ್ ಪ್ರಾಜೆಕ್ಟ್ ಫೈಲ್ ನ ಹರ್ದಾಕ್ತೆ. ಓಕೆ, ಅದಕ್ಕೆ ಸಾರಿ ಕೂಡ ಹೇಳ್ದೆ ಅಲ್ವಾ ನಾನು? ನೀವೇನೋ ನನಗ್ ಹೇಳ್ದೇನೆ ಲೋಗೋ ಡಿಸೈನ್ ಮಾಡಿಸಿ ಆ ನಯನಾಗೆ ಥ್ಯಾಂಕ್ಸ್ ಹೇಳಿದ್ರಿ. ನಾನು ಅಷ್ಟೊಂದು ಯೂಸ್ಲೆಸ್ ಆಗಿ ನಾನ್ ಸೆನ್ಸ್ ಆಗಿ ಕಾಣಿಸ್ತಿದ್ದೀನ ನಿಮ್ಗೆ? ನೀವ್ ಹೀಗಿರೋದ್ರಿಂದಾನೇ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಹೋಲ್ಡರ್ ಆಗಿರೋ ನನ್ನ ಕರಿ ಲೀಫ್ ಮಾಡಿ ಈ ಮನೇಲಿ ಎಲ್ಲರೂ ಕೇರ್ಲೆಸ್ ಆಗಿ ನೋಡ್ತಿದ್ದಾರೆ. ಸಾರಿ ವನಜ, ಆ ಫೈಲ್ನ ಹರಿದಾಗ್ದೆ ಅನ್ನೋ ಕೋಪದಲ್ಲಿ ಹಾಗೆ ಬಿಹೇವ್ ಮಾಡಿದ್ನೆ ಹೊರತು ನೀನ್ ಇಷ್ಟೊಂದು ಹರ್ಟ್ ಆಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್. ರಿಯಲಿ? ಹೌದು. ಥ್ಯಾಂಕ್ ಯು ಸೋ ಮಚ್ ಹಬಿ. ಈಗ್ಲೇ ಎಕ್ಸಾಕ್ಟ್ ಆಗ್ಬೇಡ. ಮೇಡಮ್ ಹತ್ರ ಹೋಗ್ಬೇಕು, ಮೇಡಮ್ ಓಕೆ ಹೇಳ್ಬೇಕು, ಆಮೇಲೆ ಎಕ್ಸಾಕ್ಟ್ ಆಗುವಂತೆ. ಸರಿನಾ? ಹೋಗೋಣ ಬಾ. ತೇಜ, ತೇಜ, ಮೇಡಮ್, ಏನಾದ್ರೂ ಕೆಲಸ ಇದೆಯಾ? ಇಲ್ಲಪ್ಪ, ನಾನು ಸ್ವಲ್ಪ ತೇಜನ್ ಹತ್ರ ಮಾತಾಡ್ಬೇಕು. ಮ್ಯಾಮ್. ತೇಜ, ನಾನು ಹೇಳ್ದವ್ರಿಗೆ ಕಾಲ್ ಮಾಡಿದ್ಯಾ? ಮಾಡಿದೀನಿ ಮ್ಯಾಮ್, ಆನ್ ದಿ ವೇ. ಓಕೆ ಮ್ಯಾಮ್, ಅದು ನಿಮ್ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಹಾ, ಏನದು? ಏನಿಲ್ಲ ಮ್ಯಾಮ್, ನಮ್ಮ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರಾಜೆಕ್ಟ್ ಅಲ್ಲಿ ವನಜನ ಕೂಡ ಬಿಸ್ನೆಸ್ ಪಾರ್ಟ್ನರ್ ಆಗಿ ಇನ್ಕ್ಲೂಡ್ ಮಾಡಿಕೊಂಡು ಅವಳ ಹೆಲ್ಪ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ನಿಮ್ಮ ಒಪಿನಿಯನ್ ಕೂಡ ಹೇಳಿದ್ರೆ. ಅರೆ, ಇದರಲ್ಲಿ ಒಪಿನಿಯನ್ ಏನಿದೆಪ್ಪ? ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆದ್ರೆ ಒಂದೇ ಒಂದು ಡೌಟ್, ವನಜ, ಕ್ಯಾನ್ ಯು ಹ್ಯಾಂಡಲ್ ದಿಸ್ ಆರ್ ನಾಟ್? ಯಾ ಮೇಡಮ್, ಶೋರ್. ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನ್ಗೊಂದ್ ಚಾನ್ಸ್ ಸಿಕ್ತು ಅನ್ಕೋತೀನಿ. ವೆರಿ ಗುಡ್ ವನಜ. ಪ್ರೂವ್. ದಿಸ್ ಇಸ್ ದ ಆಪರ್ಚುನಿಟಿ ದಟ್ ಯು ಹ್ಯಾವ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅತ್ಗೆ. ಮೇಡಮ್ ನಂಬಿಕೆನ ಉಳಿಸ್ಕೋಬೇಕು. ಅಮ್ಮ ವನಜ, ಯಾವಾಗ್ಲೂ ಈ ಮನೇಲಿ ಯಾವ ಜವಾಬ್ದಾರಿನೂ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಿದ್ಯಲ್ವೇನಮ್ಮ? ನೋಡು, ಫಸ್ಟ್ ಟೈಮು ನಿಮ್ ಮೇಡಮ್ ನಿನಗೊಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದನ್ನ ನೀನು ಸರಿಯಾಗಿ ನೆರವೇರಿಸಿ ಜವಾಬ್ದಾರಿನ ಪ್ರೂವ್ ಮಾಡ್ಕೋಬೇಕು. ಸರಿನಾ? ಸರಿ ಮಾವ. ತುಂಬಾ ಸಂತೋಷ ಆಗ್ತಿದೆ ವನಜಮ್ಮ. ನೀವಿಬ್ರು ಸೇರಿ ನಮ್ ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಿಜವಾಗ್ಲೂ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ತೇಜಣ್ಣ. ತೇಜ, ನೆಕ್ಸ್ಟ್ ವೀಕ್ ಯುಕೆನಲ್ಲಿ ನಮ್ಮ ಪ್ರಾಜೆಕ್ಟ್ ಡೊಮೈನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನೀನ್ ಹೇಳ್ತಾ ಇದ್ದಲ್ವಾ? ಯಾ ಮ್ಯಾಮ್, ನಾನೇ ಹೋಗ್ತಿದ್ದೀನಿ. ಏನಾದ್ರೂ ಇಶ್ಯೂ ಬಂದ್ರೆ ವನಜ ಹ್ಯಾಂಡಲ್ ಮಾಡೋ ಹಾಗೆ ಪ್ರಾಜೆಕ್ಟ್ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ 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 ನೋ. ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ನೀನ್ ಅಲ್ಲೇ ಇದ್ದು ಪ್ರಾಪರ್ ಆಗಿ ಸೆಟ್ ಮಾಡು. ಫಾರ್ಮಲ್ ಮೀಟಿಂಗ್ ಆಗಿರೋದ್ರಿಂದ ವನಜನ ಕಳಿಸು. ಓಕೆ ಮ್ಯಾಮ್. ಅವಳು ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಓದಿರೋದ್ರಿಂದಾನೆ ಯುಕೆಗೆ ಹೋಗ್ತಾ ಇರೋದು. ಮೀಟಿಂಗ್ ನ ಹ್ಯಾಂಡಲ್ ಮಾಡ್ತಿರೋದು ಅವಳಿಗೆ ಈಸಿ ಆಗಿರುತ್ತೆ. ಅಂದ್ರೆ ಮೇಡಮ್, ಅದು ಮೀಟಿಂಗ್ಗೆ ಫಸ್ಟ್ ಟೈಮ್ ಅಲ್ವಾ? ಅದು ಫಸ್ಟ್ ಟೈಮ್ ಅಂತ ಟ್ರೈ ಮಾಡದೆ ಹೋಗ್ಬಿಟ್ರೆ ಯಾವ್ದು ಅಭ್ಯಾಸನೇ ಆಗೋದಿಲ್ಲ. ಸರಿ ಮೇಡಮ್, ನೀವ್ ಹೇಳ್ದಾಗೆ ಧೈರ್ಯವಾಗಿರ್ತೀನಿ, ಚೂರು ಭಯ ಪಡಲ್ಲ. ದಟ್ಸ್ ಗುಡ್. ವನಜ, ನಮ್ಗೆ ಟೈಮ್ ಇಲ್ಲ. ನಿನ್ನ ಹತ್ರ ಪಾಸ್ಪೋರ್ಟ್ ಇದೆಯಲ್ವಾ?
ಹೋಗಿ ತಗೊಂಬ ಹೋಗು. ಎಕ್ಸ್ಪೈರಿ ಡೇಟ್ ಎಲ್ಲಿವರೆಗಿದೆ ಅಂತ ನೋಡೋಣ. ಒಂದ್ ವೇಳೆ ರಿನ್ಯೂವಲ್ ಮಾಡಿಸೋದಿದ್ರೆ ನಾನು ಅದನ್ನೆಲ್ಲ ಮಾಡಿಸ್ಬಿಡ್ತೀನಿ. ನಮ್ಗೆ ಟೈಮ್ ಇಲ್ಲ, ಬೇಗ ಹೋಗು. ಹೀಗೇನಾದ್ರೂ ಇರುತ್ತೆ ಅಂತಾನೆ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ, ಈಗಲೇ ತರ್ತೀನಿ. ತಗೊಳ್ಳಿ ಹಬ್ಬಿ. ಏನಿದು? ಪಾಸ್ಪೋರ್ಟ್ ಸೈಜ್ ಫೋಟೋ. ಇದ್ರಲ್ಲಿ ನನ್ನ ಫೇಸು ತುಂಬಾ ಬ್ಯೂಟಿಫುಲ್ ಆಗಿದೆ. ಪಾಸ್ಪೋರ್ಟ್ ಸೈಜ್ ಫೋಟೋಗೆ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಅಯ್ಯೋ ದೇವ್ರೆ, ಎರಡು ಒಂದೇ ಅಲ್ವಾ? ನಿಜ ಒಪ್ಕೊಂಡ್ಬಿಟ್ರೆ ಇವತ್ತೇ ಕೊನೆ ದಿನ ಆಗುತ್ತೆ. ಸಾರಿ ಮೇಡಮ್, ಕನ್ಫ್ಯೂಸ್ ಆಗೋದೆ ಅಷ್ಟೇ. ನಿಂತ್ಕೋ. ಯಾತಕ್ಕೆ ಕನ್ಫ್ಯೂಷನ್? ಸರಿ, ಇದು ಓಕೆ. ಇದನ್ನ ಹೇಳು, ವೀಸಾ ಎಲ್ಲಿವರೆಗೂ ಇದೆ? ಅದು ಅದು ಲಂಡನ್ ಅಲ್ಲಿ ಓದಿದ್ದೀನಿ ಅಂತ ಹೇಳ್ದೆ ಅಲ್ವಾ? ಯಾವ ಟೈಮ್ವರೆಗೂ ನಿನಗೆ ವೀಸಾ ಇದೆ? ವೀಸಾ ಅಂದ್ರೆ ಅದು 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 ಇದು ಅಲ್ಲ. ಅಷ್ಟಕ್ಕೂ ವೀಸಾ ಇದೆಯಾ? ಇದ್ರೆ ಎಲ್ಲಿವರೆಗೂ ಇದೆ ಅಂತ ಹೇಳು. ಹೇಳು. ಅದು ಗೊತ್ತಿಲ್ವಾ? ಮತ್ತೆ ಗೊತ್ತಿಲ್ದೇನೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಹೇಗೆ ಓದ್ದೆ? ಲಂಡನ್ಗೆ ಹೇಗೆ ಹೋದೆ? ಅದು ಹೇಗೆ ಅಂದ್ರೆ ನನ್ನಮ್ಮ ತಂಗಿ ನನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡ್ತಿದ್ರು. ನಾನು ಏರೋಪ್ಲೇನ್ ಹತ್ತಿ ಲಂಡನ್ ಅಲ್ಲಿ ಇಳಿತಿದ್ದೆ. ಏನ್ ಹತ್ತಿ ಇಳಿಯೋದು ಹುಂಜ? ಅದನ್ನೇನಾದ್ರು ಮೆಟ್ರೋ ಟ್ರೈನ್ ಅನ್ಕೊಂಡಿದ್ಯಾ ಹಾಗೆ ಹತ್ತಿ ಇಳಿಯೋದಕ್ಕೆ? ಮಾತಾಡ್ಬೋಣ. ನಿಜ ಹೇಳು, ನೀನು ಕೇಂಬ್ರಿಡ್ಜ್ ಅಲ್ಲೇನ ಓದಿದ್ದು? ಹೇಳು ವನಜ, ಕೇಳ್ತಿರೋದು ನಿನ್ನನ್ನೇ. ನಾನು ಏನು ಕೇಳ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಾ? ಕನಿಷ್ಠ ಡಿಗ್ರಿನಾದ್ರೂ ಕಂಪ್ಲೀಟ್ ಮಾಡಿದ್ಯೋ ಇಲ್ವೋ? ಹೇಳು. ಅದು ಮಾಡಿದ್ದೀನಿ ಮೇಡಮ್, ಮಾಡಿದ್ದೀನಿ. ಓಕೆ, ಎಲ್ಲಿ? ಕೇಂಬ್ರಿಡ್ಜ್ ಅಲ್ಲೇನೆ. ಯಾವ ಬ್ಯಾಚ್? ಯಾವ ಅಕಾಡೆಮಿ ಇಯರ್? ಅಂದ್ರೆ ಮೇಡಮ್, ಅದು ಅಕಾಡೆಮಿಗೆ ನೆನಪಿಲ್ಲ ಮೇಡಮ್. ಓಕೆ, ಹೋಗ್ಲಿ. ಡಿಗ್ರಿಲಿ ಸಿಲೆಬಸ್ ಏನು? ಯಾವ ಸಬ್ಜೆಕ್ಟ್ಸ್ ಇದೆ?
ಅದನ್ನಾದ್ರೂ ಹೇಳು. ಅದು ಅದು ಸೋಷಿಯಲು, ಸೈನ್ಸು, ಲೆಕ್ಕಗಳು. ಸಾಕ್ ನಿಲ್ಸು. ಅಂದ್ರೆ ಇಷ್ಟು ದಿವಸ ನೀನು ಸುಳ್ಳು ಹೇಳ್ಕೊಂಡು ಇಲ್ಲಿ ಬದುಕ್ತಾ ಇದ್ಯಾ? ನಿನ್ನ ಫೇಕ್ ಓದನ್ನ, ನಿನ್ನ ಕಳ್ಳ ಸರ್ಟಿಫಿಕೇಟ್ ನ ನಮಗೆಲ್ಲರಿಗೂ ತೋರಿಸಿ ದೊಡ್ಡದಾಗಿ ಓದಿದೀನಿ ಅನ್ನೋ ತರ ನಾಟಕ ಮಾಡ್ತಾ ಇದೀಯಾ ನೀನು? ಓದನ್ನ ಗೌರವ ಅನ್ಕೊಂಡು ಡಿಗ್ರಿನ ಅರ್ಹತೆ ಅಂತ ನೋಡೋ ನಾನು ಓಡಾಡೋ ಏನ್ ಮನೇಲಿ ನನ್ನ ಕಣ್ಣು ತಪ್ಪಿಸಿ ಓಡಾಡ್ಬೇಕು ಅನ್ಕೊಂಡಿದ್ಯಾ? ಅಥವಾ ಹೇಳೋವರೆಗೂ ನಿಜ ಹೊರಗಡೆ ಬರೋದಿಲ್ಲ ಅನ್ನೋ ಧೈರ್ಯದಲ್ಲಿ ನಡ್ಕೊಳ್ತಾ ಇದ್ಯಾ? ನನ್ನನ್ನೇ ಮೋಸ ಮಾಡ್ಬೇಕು ಅಂತ ಇದ್ಯಾ? ಇಲ್ಲ ಮೇಡಮ್, ಹಾಗೇನೂ ಇಲ್ಲ. ಏನಿಲ್ಲ? ನಿಜವಾಗ್ಲೂ ನಿನ್ನ ಕ್ವಾಲಿಫಿಕೇಶನ್ ಏನು ಅಂತ ಹೇಳು. ಕೇಳ್ತಿರೋದು ನಿನ್ನನ್ನೇ. ಬಾಯ್ ಬಿಟ್ಟು ಏನು ಅಂತ ಹೇಳು. 10th ಕ್ಲಾಸ್. ಪಾಪ ಇವಳ ಪರಿಸ್ಥಿತಿನೇ ಹೀಗಿದೆ ಅಂದ್ರೆ ನಾಳೆ ವಾಣಿನೇ ಸರ್ಸು ಅಂತ ಗೊತ್ತಾದ್ರೆ ಏನು ಅನಾಹುತ ಆಗುತ್ತೋ ಏನೋ. ಏನು? ಟೆಂತ್ ಸ್ಟ್ಯಾಂಡರ್ಡ್? ಆಫ್ಟರ್ ಆಲ್ 10th ಸ್ಟ್ಯಾಂಡರ್ಡ್ ಓದಿ ಈ ಮನೆಗೆ ಸೊಸೆ ಆಗ್ಬೇಕು ಅಂತ ಬಂದ್ಬಿಟ್ಯಾ ನೀನು? ಮಾತಾಡು. ಅಂದ್ರೆ ಮೇಡಮ್, ನಮ್ಮಮ್ಮ ನಿಮ್ ಜೊತೆ ಸ್ನೇಹ ಹಾಳಾಗ್ಬಾರ್ದು ಅಂತ ಹಾಗೆ ಸುಳ್ಳು ಹೇಳಿದ್ಲು. ಸುಳ್ಳ? ನಿಮ್ ಬಗ್ಗೆ ಗೊತ್ತಾಗಿ ಭಯ ಪಟ್ಟು ನಿಜ ಹೇಳ್ಬಿಡ್ತೀನಿ ಅಂದ್ರೆ ಬೇಡ, ನಾನೇ ಹೇಳ್ತೀನಿ, ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳಿದ್ಲು ಮೇಡಮ್ ನಮ್ಮಮ್ಮ. ಅದಕ್ಕೆ ಇಷ್ಟು ದಿನ ಈ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ ಮೇಡಮ್. ನನಗೆ ಮೋಸ ಮಾಡ್ತೀಯಾ? ನನಗೆ ಏನು ನಿಜ ಇದೆಲ್ಲ? ಅದೆಲ್ಲ ಮೋಸ ಅಂದ್ರೆ ಮೇಡಮ್ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತು ಅಲ್ವಾ? ಆದ್ರೂ ಯಾಕೆ ಹೀಗೆ ಮಾಡಿದೆ? ಸರಿ, ನಿಂಗೆ ಮೇಡಮ್ ಅಂದ್ರೆ ಭಯ, ಓಕೆ. ಇಷ್ಟು ದಿನ ನೀನ್ ನನ್ನ ಜೊತೆಗೆ ಇದ್ದು ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ವಲ್ಲ?
ತೇಜ, ಮಾತುಗಳು ಅನವಶ್ಯಕ. ನಾನ್ ನಿನ್ನ ಎಷ್ಟು ಕೇಳಿದ್ರು, ಎಷ್ಟು ಪ್ರಶ್ನೆಗಳನ್ನ ಮಾಡ್ತಿದ್ರು, ನೀನು ಕೊಡೋ ಉತ್ತರ ಎಲ್ಲ ಬರೀ ಸುಳ್ಳೆ. ಸುಳ್ಳು ಅನ್ನೋದು ಬರೀ ಸಮಜಾಯಿಷಿ ಆಗಕ್ಕೆ ಹೊರತು ನೀನು ಮಾಡಿದ ಮೋಸ ಸರಿ ಹೋಗೋದಿಲ್ಲ. ನಿನ್ನಮ್ಮ ಹೇಳಿದ್ಲು ಅಂತ ತಾನೆ ನೀನಿಷ್ಟೆಲ್ಲ ಮಾಡಿದ್ದು. ಓಕೆ, ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನನಗೆ ಬೆಲೆ ಇಲ್ದಿರೋ ಹಾಗೆ ಮಾಡಿದ ನಿನಗೆ ನನ್ನ ಮನೇಲಿರೋ ಅರ್ಹತೆ ಕೂಡ ಇಲ್ಲ. ಹೋಗೋ, ನೀನು ನಿನ್ನ ಅಮ್ಮನ ಮನೆಗೆ ಹೋಗು.